ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ಶೂಟ್ ಬಗ್ಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಶೂಟು ಕ್ಯಾನ್ಸಲ್ ಆಯಿತು. ಸೊ ಅದರಿಂದ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ. ಡೆಫಿನೆಟಾಗಿ ಮುಂದೊಂದು ದಿನ ಹೋಗಬೇಕಾದ್ರೆ ನಾನು ಯಾವ ಥರ ಏನು ಅನ್ನೋದನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾರ್ಮಲಾಗಿ ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನ ಇದ್ರೂ ಆರಾಮಾಗಿ ದರ್ಶನ ಆಯಿತು. ಪ್ರಸಾದ ತೊಗೊಂಡು ಆ್ಯಂಡ್ ಮನೆಗೆ ಬಂದು ಪಾಲಕ್ ಪೂರಿನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಪಾಪು ಇರೋದ್ರಿಂದ ಅಷ್ಟಾಗಿ ವೀಡಿಯೋಸ್ನ ಮಾಡಲಿಕ್ಕೆ ಹೋಗಲ್ಲ ಅನ್ನೋದಕ್ಕಿಂತ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಬರ್ತಾ ಒಂದಷ್ಟು ತರಕಾರಿ ಕೂಡ ತಂದಿದ್ವಿ. ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನಗೆ ಇವಾಗ ಏನು ಹಿಡಿತೋ ಅದನ್ನು ಮಾತ್ರ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಟಿಫನ್ ಮಾಡಿ ತಿಂದೆ. ಸೊ ಅದಾದಮೇಲೆ ಅವತ್ತಿನ ದಿನ ಅಷ್ಟಾಗಿ ಇನ್ನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಟೈಮ್ ಸಾಕಾಗಲಿಲ್ಲ, ಕೆಲಸಗಳಿತ್ತು ಅಂತ. ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಗೆ ನಾನಿಲ್ಲಿ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನೀವು ಚಿತ್ರಾನ್ನ ಹೇಗೆ ಮಾಡ್ತೀರಾ ಅದೇ ಥರ ಟೊಮೊಟೊ ಚಿತ್ರಾನ್ನ ಮಾಡೋದು. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಅಂದರೆ ಟೊಮೊಟೊ ಆ್ಯಡ್ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ. ಇವಾಗ ಟೊಮೊಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ಗೆ ನಾನಿಲ್ಲಿ ಪ್ಯಾನ್ಗೆ ಆಯಿಲ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಕಾಳನ್ನೂ ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ಉದ್ದಿನ ಕಾಳನ್ನ ಹಾಕ್ತಾಯಿಲ್ಲ, ಕಡಲೆಬೇಳೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಡ್ ಮಾಡಿದ್ರೆ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಬೋದು. ಜೀರಿಗೆ ನನಗೂ ಅಷ್ಟು ಲೈಕ್ ಅನಿಸಲ್ಲ, ಸೊ ಅದರಿಂದ ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ತಾಯಿಲ್ಲ. ಸಾಸಿವೆ ಕಡಲೆಬೇಳೆ ಹಾಕಿದ ನಂತರ ಕಡಲೆಕ್ಕೆ ಬೀಜನ ಹಾಕಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸಪ್ರೇಟಾಗಿ ಅದನ್ನು ಬರೀ ಪ್ಯಾನಲ್ಲಿ ಫ್ರೈ ಮಾಡಿ ಅದು ಸಿಪ್ಪೆಲ್ಲ ತೆಗ್ದು ಹಾಕ್ತೀನಿ ಅಂದರೂ ಕೂಡ ಹಾಗೂ ಹಾಕ್ಬೋದು. ಆ್ಯಂಡ್ ಈ ಥರನೂ ಹಾಕ್ಬೋದು. ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರನೇ ಹಾಕ್ತೀನಿ. ನನಗೆ ಈ ಥರ ಹಾಕಿ ಮಾಡ್ಕೊಂಡು ತಿಂದ್ರೇ ಇಷ್ಟ ಆಗೋದು. ಆ್ಯಂಡ್ ಈ ಥರ ಮಾಡಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಟೊಮೊಟೊ ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕಿ ಅರಿಶಿನ ಹಾಕ್ತೀನಿ. ಅಷ್ಟು ಹಾಕಿದ್ರೆ ರೆಡಿ ಆಯಿತು ಟೊಮೊಟೊ ಚಿತ್ರಾನ್ನ. ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಅದಾದಮೇಲೆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಮಿನಿಮಮ್ 1-2 ಅವರ್ಸ್ ಅಲ್ಲೇ ಕಾಲ ಕಳೆದೋಯ್ತು. ಅದಾದ ನಂತರ ಆನ್ ದ ವೇ ಬರ್ತಾ ಗೋಲ್ಗುಪ್ಪ ತಿನ್ಕೊಂಡು ಬಂದು ಆ್ಯಂಡ್ ಮನೇಲಿ ಮೊಸಪ್ಪು ಸಾಂಬಾರು ಇತ್ತು. ಅದಕ್ಕೇನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಬೀಟ್ರೋಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಸೊ ನನಗೂ ಯಾಕೋ ಸ್ವಲ್ಪ ಬ್ಲಡ್ ಎಲ್ಲ ಕಮ್ಮಿ ಆಗಿದೆ ನನಗೆ ಅನ್ನಿಸ್ತು. ಯಾಕೆ ಅಂದರೆ ನನಗೆ ಸುಸ್ತಾದಾಗ, ನನಗೆ ಬ್ಲಡ್ ಕಮ್ಮಿ ಆಗಿದ್ದಾಗ ಮಾತ್ರ ನನಗೆ ಸುಸ್ತು ಅನಿಸೋದು. ಸೊ ಆದ್ದರಿಂದ ಬೀಟ್ರೋಟ್ ಮತ್ತು ಪಾಲಕ್ ಸೊಪ್ಪೆಲ್ಲ ತಿನ್ನೋಣ ಜಾಸ್ತಿ ಅಂತ ಅಂದ್ಕೊಂಡು ಬೀಟ್ರೋಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನೀವು ಹೇಗೆ ಮಾಡ್ಕೋತೀರೋ ಅದೇ ಥರನೇ ನಾನು ಮಾಡ್ಕೋತಾ ಇದ್ದೀನಿ. ಆಯಿಲ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಸಾಸಿವೆ ಇದಿಷ್ಟೇ. ಆ ಗ್ಯಾಪಲ್ಲಿ ಒಂದಷ್ಟು ಕೆಲಸಗಳಿತ್ತು, ಅದನ್ನು ಕೂಡ ಮಾಡ್ಕೋತಾ ಇದ್ದೆ. ಅಷ್ಟಾಗಿ ನಾನಿನ್ನೂ ಕಿಚನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ಏನು ಅಡುಗೆ ಮಾಡ್ತೀನಿ ಅದನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇನ್ನೂ ಕಿಚನ್ನ ಮೇಕ್ ಓವರ್ ಮಾಡೋದು ಬೇಕಾದಷ್ಟಿದೆ. ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಒಂದೇ ಸತಿಗೆ ಆರ್ಡ್ರ್ ಮಾಡಿಲ್ಲ, ಒಂದೊಂದಾಗಿ ಇಲ್ಲ ಅಂದರೂ 1000 ರೂಪೀಸ್ವರೆಗೂ ಇವಾಗ ಆರ್ಡ್ರ್ ಮಾಡಿದ್ದೀನಿ. ಅದೆಲ್ಲ ಬಂದ ತಕ್ಷಣ ಅದನ್ನು ಅನ್ಬಾಕ್ಸ್ ಮಾಡಿ ಡೆಕೋರೇಟ್ ಮಾಡಿದ ನಂತರ ಫುಲ್ ಕಿಚನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಅದೆಲ್ಲ ಕೆಲಸಗಳಾದ ನಂತರ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಣ್ಣು ಹಾಗೆ ತರಕಾರಿ, ಸೊಪ್ಪಿನ ಸಾರು, ರೈಸು, ಹಾಗೆ ಸೈಡ್ಸ್ಗೆ ಇರಲಿ ಅಂತ ಹೇಳಿ ಸಾಂಬಾರು ಯಾವ ಥರನೇ ಇರಲಿ, ನನಗೆ ಸೈಡ್ಸ್ಗಿದ್ರೆ ತುಂಬ ಚೆನ್ನಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೈಡ್ಸ್ ಇದ್ದರೆ ಮಾತ್ರ ಜಾಸ್ತಿ ತಿಂತೀನಿ, ಇಲ್ಲಾಂದರೆ ತಿನ್ನಲಿಕ್ಕೆ ಹೋಗಲ್ಲ. ಹಾಕ್ಕೊಂಡು ಇನ್ನೇನೋ ತಿನ್ನೋ ಹೊತ್ತಲ್ಲಿ ಪಾಪು ಎದ್ಲು, ಮಲಗಿದವಳು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ತೊಡೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ದೆ. ಹಾಗೆ ಪಾಪುಗೂ ಕೂಡ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.